ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಭರ್ಭರ ಕೊಲೆಯಾಗಿದೆ. ಅಂದ್ರೆ ಪತ್ನಿಯಿಂದಲೇ ಭರ್ಭರವಾಗಿ ಕೊಲೆಯಾಗಿದ್ದಾರೆ ಓಂ ಪ್ರಕಾಶ್ ಅವರು. ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹ ಪತ್ತೆಯಾಗಿದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ರಾವ್ ರಕ್ತದ ಮಡುವಿನಲ್ಲಿ ಅವರ ಶವ ಅವರ ಮನೆಯಲ್ಲಿ ಪತ್ತೆಯಾಗುತ್ತೆ. ಈಗ ಒಂದಷ್ಟು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಪತ್ನಿಯಿಂದಲೇ ಕೊಲೆಯಾಗಿರೋದು ಬೆಳಕಿಗೆ ಬಂದಿದೆ. HSR ಲೇಔಟ್ನಲ್ಲಿ ಅವರ ನಿವಾಸ ಇದೆ. ಕೊಲೆ ಮಾಡಿ ಪೊಲೀಸರಿಗೆ ಅವರ ಪತ್ನಿಯೇ ಸ್ವತಃ ಮಾಹಿತಿಯನ್ನ ನೀಡಿದ್ದಾರೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಕೊಲೆಯಾಗಿದೆ. ಈಗ ಮನೆಯಲ್ಲಿ ಅವರ ಮೃತದೇಹ ಸಿಗ್ತಾ ಇದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ದೌಡಾಯಿಸಿದ್ದಾರೆ, ಒಂದಷ್ಟು ಪರಿಶೀಲನೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಪತ್ನಿಯಿಂದಲೇ ಕೊಲೆಯಾಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಆದರೆ ಯಾಕೆ, ಏನು, ಹೇಗೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಒಂದ್ ಕಡೆ ಅವರಿಬ್ಬರ ಮಧ್ಯೆ ಭಾರಿ ಜಗಳ ನಡೀತಾ ಇತ್ತು, ಪದೇ ಪದೇ ಜಗಳ ಆಗ್ತಾ ಇತ್ತು, ಕೌಟುಂಬಿಕ ಕಲಹ ಇತ್ತು. ಮಗ ಸೊಸೆಯ ಜೊತೆಯೂ ಕೂಡ ಅವರ ಬಾಂಧವ್ಯ ಅಷ್ಟು ಸರಿ ಇರಲಿಲ್ಲ ಅನ್ನುವಂತಹ ವಿಚಾರ ಈಗ ಏನ್ ಬೆಳಕಿಗೆ ಬಂದಿದೆ. ಆದ್ರೆ ನಿಜಕ್ಕೂ ಕಾರಣ ಏನು? ಏಕೆಂದ್ರೆ ಈಗ ಕಳೆದ 2-3 ದಿನಗಳಿಂದ ನನಗೆ ಕೊಲೆ ಬೆದರಿಕೆ ಇದೆ, ಈ ರೀತಿ ನನ್ನನ್ನು ಯಾರು ಸಾಯಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನನಗೆ ಜೀವ ಭಯ ಇದೆ ಅನ್ನುವಂಥ ಮೆಸೇಜ್ ಅನ್ನ ಸ್ವತಃ ಅವರೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ರು ಅನ್ನುವಂಥ ವಿಚಾರಕ್ಕೆ ಬಯಲಾಗಿದೆ. ಮಧು ನಾಗರಾಜ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ಅವ್ರ ಮನೆ ಮುಂದೆ ನಾವು ನೋಡ್ತಾ ಇದೀವಿ. ಈಗ ಬಹಳಷ್ಟು ಮಂದಿ ಬಂದಿದ್ದಾರೆ, ಬಹುಶಃ ಅಕ್ಕಪಕ್ಕದವರು ಅಂತ ಕಾಣಿಸುತ್ತೆ. ಕೆಲ ಪೊಲೀಸರುಗಳು ಕೂಡ ಬಂದಿದ್ದಾರೆ. ಅವ್ರ ಪತ್ನಿ ಹಾಗೆ ಮಗಳು ಕೂಡ ಮನೆಯೊಳಗೆ ಇದಾರಂತೆ. ಬಟ್ ವಿಷಯ ಅಂತಂದ್ರೆ ಒಳಗಡೆ ಪೊಲೀಸರಿಗೆ ಬರೋಕ್ ಬಿಡ್ತಾ ಇಲ್ಲ ಅನ್ನುವಂಥ ರೀತಿಯಾಗೆಲ್ಲ ಸುದ್ದಿ ಆಗ್ತಾ ಇದೆ. ಗೊತ್ತಿಲ್ಲ ಇನ್ನೇನೇನು ಗೊಂದಲ ಆಗ್ತಾ ಇದೆ ಅಲ್ಲಿ ಅಂತ ಹೇಳ್ಕೊಂಡು. ಯಾಕಂತ ಅಂದ್ರೆ ಅವ್ರ ಪತ್ನಿನೇ ಪೊಲೀಸರಿಗೆ ಕರೆ ಮಾಡಿ ಹೇಳಿರೋದು, ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ, ಪೊಲೀಸರು ಹೇಳಿರೋ ಪ್ರಕಾರವಾಗಿ. ಪೊಲೀಸರಿಗೆ ಹೋದ್ರೆ ಅಲ್ಲಿ ಏನಾಗ್ತಾ ಇದೆ, ಪತ್ನಿ ಹಾಗೆ ಮಗಳು ಮನೆಯೊಳಗೆ ಇದ್ದು ಮನೆಯೊಳಗೆ ಪೊಲೀಸರನ್ನ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತೆ. ಪೊಲೀಸರು ಆಗಮಿಸಿದ್ರು ಕೂಡ ಬಾಗಿಲು ತೆರಿತಾ ಇಲ್ಲ. ಪತ್ನಿ ಹಾಗೆ ಪುತ್ರಿ ಬಾಗಿಲು ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಈಗ ಪೊಲೀಸರಿಗೆ ಧರ್ಮ ಸಂಕಟ. ಯಾಕಂತ ಅಂದ್ರೆ ಗೊತ್ತಿಲ್ಲ ಅವರ ಪತ್ನಿ ಹಾಗೆ ಮಗಳ ತಲೆಯಲ್ಲಿ ಇನ್ನೇನೇನು ಓಡ್ತಾ ಇದೆಯೋ ಅಂತೇಳಿ. ಯಾಕಂತ ಅಂದ್ರೆ ಇಂಥ ಒಂದು ಪ್ರತಿಷ್ಠಿತ ಕುಟುಂಬ ಈಗ ಇಂಥ ಅನಾಹುತಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಇನ್ನೇನೇನು ಅನಾಹುತಗಳು ಮುಂದುವರೆದ ಆಗೋದಿದೆಯೋ ಗೊತ್ತಿಲ್ಲ. ಹಾಗಾಗಿ ಪೊಲೀಸರಿಗೆ ಏನು ಬಾಗ್ಲು ಹೊಡೆದು ಹೋಗ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಕಿರಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈ ಕಿರಣ್, ಒಂದು ಡೀಟೇಲ್ಸ್ ಗೊತ್ತಾಗ್ತಾ ಇರೋದೇನು ಅಂತ ಅಂದ್ರೆ ಅವರ ಹತ್ಯೆ ಆದಂತ ನಂತರದಲ್ಲಿ ಪೊಲೀಸರು ಹೋಗಿದ್ದಾರೆ, ಮನೆಯೊಳಗೆ ಪತ್ನಿ ಮಗಳು ಬಿಡ್ತಾ ಇಲ್ಲ ಅನ್ನುವಂಥದ್ದು. ಏನ್ ಗೊಂದಲ ಆಗ್ತಾ ಇದೆ ಅಲ್ಲಿ ಅಂತೇಳಿ ಕಿರಣ್? ಮಲ್ತೇಶ್, ಏನು ಈ ಒಂದು ಕೊಲೆ ಮಾಡಿದ ನಂತರ ಸ್ಟ್ಯಾಬ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅವರ ಪತ್ನಿನೇ ಸ್ಟ್ಯಾಬ್ ಮಾಡಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಆ ಜೊತೆಗೆ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಗಮನಕ್ಕೆ ತಂದಿದ್ದಾರೆ. ಪೊಲೀಸರು ಈಗಾಗಲೇ ಸ್ಪಾಟ್ಗೆ ಹೋಗಿದ್ದಾರೆ. ಬಾಡಿನೂ ಕೂಡ ಸೆಂಟ್ ಜಾನ್ ಹಾಸ್ಪಿಟಲ್ ಸಿಕ್ಕಿದೆ. ಆದ್ರೆ ಮತ್ತೆ ಆ ಮನೆ ಒಳಗಡೆ ಏನು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ರೂಮ್ ನಲ್ಲಿ ಮಗಳು ಮತ್ತೆ ಅವರ ಅಂದ್ರೆ ಪ್ರಕಾಶ್ ಅವರ ಮಗಳು ಮತ್ತೆ ಅವರ ಪತ್ನಿ ಲಾಕ್ ಮಾಡ್ಕೊಂಡಿದ್ದಾರೆ, ಓಪನ್ ಮಾಡ್ತಾ ಇಲ್ಲ. ಪೊಲೀಸರು ಕೂಡ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಸಂಬಂಧಪಟ್ಟಂತೆ ಉಳಿದಂತೆ ಎಷ್ಟೊತ್ತಿಗಾಗಿದೆ, ಏನಕ್ಕೋಸ್ಕರ ಆಯ್ತು, ಯಾವ ಇದರಲ್ಲಿ ಸ್ಟ್ಯಾಬ್ ಮಾಡಿರುವಂತದ್ದು, ಎಲ್ಲಿ ಸ್ಟ್ಯಾಬ್ ಮಾಡಿರುವಂತದ್ದು, ಮತ್ತೆ ಏನೇನಾಯ್ತು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಆಗ್ತಾ ಇಲ್ಲ. ಈಗ ಸಂಬಂಧಪಟ್ಟಂಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಅವರು ಯಾಕೆಂತಂದ್ರೆ ಈ ಗಂಡ ಹೆಂಡತಿ ನಡುವೆ ಇದ್ದಂತ ಜಗಳ 2-3 ದಿನದಿಂದ ಅದು ಅತಿರೇಕಕ್ಕೆ ಹೋಗಿರುವಂತದ್ದು ಗಮನದಲ್ಲಿತ್ತು. ಆಕೆನೂ ಕೂಡ ಮನೆ ಒಳಗಡೆ ಓಂ ಪ್ರಕಾಶ್ನ ಗನ್ ಇಟ್ಕೊಂಡು ನನ್ನ ಸಾಯಿಸಕ್ಕೆ ಓಡಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪತ್ನಿ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕೊಂಡಿದ್ರು. ಇದು ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ಅದ ನಂತರ ಇದೀಗ ಅವರೇ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟ್ಯಾಬ್ ಮಾಡಿದ್ದಾರೆ ಅನ್ನೋದು ಕೂಡ, ಅವರ ಪತ್ನಿ ಸ್ಟ್ಯಾಬ್ ಮಾಡಿದ್ದಾರೆ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಈಗ ಉಳಿದಂತೆ ಪೊಲೀಸರು ಅವ್ರನ್ನ ಕನ್ವಿನ್ಸ್ ಮಾಡಿ ವಶಕ್ಕೆ ತಗೊಂಡ ನಂತರ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗುತ್ತೆ. ಇನ್ನೊಂದ್ ಕಡೆ ಬಾಡಿಯನ್ನ ಏನು ಶಿಫ್ಟ್ ಮಾಡುವಂತ ಕೆಲಸವನ್ನು ಈಗಾಗಲೇ ಸೆಂಟ್ ಜಾನ್ಸ್ ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಉಳಿದಂತೆ ಪೊಲೀಸರು ಇನ್ನ ಮುಂದಿನ ಹಂತದಲ್ಲಿ ಅಂದ್ರೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಏನಕ್ಕೋಸ್ಕರ ಆಯ್ತು, ಎಷ್ಟೊತ್ತಿಗಾಗಿದ್ದು, ಯಾವ ಚಾಕುವಿಂದ ಇದು ಮಾಡಿರುವಂತದ್ದು, ಎಲ್ಲಾಗಿರೋದು ಅಂತ ಎಲ್ಲವೂ ರೀತಿ ಈಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಾಗಿದೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಲೋಕಲ್ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅವರು ರೂಮನ್ನ ಬಹುಶಃ ಈಗ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿದೆ. ಯಾಕೆಂತಂದ್ರೆ ಈಗ ಪೊಲೀಸರು ಅವ್ರನ್ನ ವಶಕ್ಕೆ ತಗೊಂಡು ಮುಂದಿನ ಹಂತದಲ್ಲಿ ಅವರೇ ಮಾಡಿದ್ದು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ, ಅದ್ರ ಪ್ರೋಸೆಸ್ ಮಾಡ್ಬೇಕಾಗುತ್ತೆ. ಉಳಿದಂತೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಅವರು ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್.